ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಬಸಳೆ ಹಾಗೂ ಹುರುಳಿಕಾಳು ಸಾರು ಹೇಗೆ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ. ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಒಂದು ನೆನೆಸಿಟ್ಟಂತಹ ಹುರುಳಿಕಾಳು ಒಂದು ಓವರ್ ನೈಟ್ ನೀವು ನೆನೆಸಿಡಬೇಕು. ಆನಂತರ ಒಂದು ಕಟ್ಟದಷ್ಟು ನಾನು ಬಸಳೆ ತೊಗೊಂಡಿದ್ದೇನೆ. ಅದರ ಎಲೆಯನ್ನು ಸಪ್ರೇಟ್ ಮಾಡಿ ಅದರ ದಂಟನ್ನು ಈ ಥರ ಕಟ್ ಮಾಡಿ ಈ ನೆನೆಸಿಟ್ಟ ಹುರುಳಿಕಾಳನ್ನು ಅದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಆನಂತರ ಇದನ್ನು ಬೇಯಿಸಲಿಕ್ಕೆ ಇಡಬೇಕು. ಇದಕ್ಕೆ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಆನಂತರ ಇದಕ್ಕೆ 1 ಸ್ಪೂನಷ್ಟು ಅರಶಿನ, ಆನಂತರ 1 ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಒಂಚೂರು ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ವಿಜಿಲ್ ತೆಗೆದ್ರೆ ಹುರುಳಿಕಾಳು ಚೆನ್ನಾಗಿ ಬೇಯುತ್ತೆ. ಆನಂತರ ನಾವು ಇದಕ್ಕೆ ಕಾಯಿ ತುರಿ ರೆಡಿ ಮಾಡೋಣ. ಕಾಯಿ ತುರಿ ಒಂದು 3/4 ಗಡಿ ಸಾಕು. ಅರ್ಧ ಗಡಿಗೆ ಬೇಕಾದರೆ ಅರ್ಧ ಗಡಿ ಯೂಸ್ ಮಾಡ್ಬೋದು. ಆನಂತರ ಈಗ ನೋಡಿ, ಇದು ವಿಜಿಲ್ ಆಯಿತು, 5 ವಿಜಿಲ್ ಬರಬೇಕು. ಆನಂತರ ಈಗ ನಾವು ಮಸಾಲೆಗೆ ರೆಡಿ ಮಾಡೋಣ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಡ್ರೈ ರೋಸ್ಟಲ್ಲಿ ಇದನ್ನು ರೋಸ್ಟ್ ಮಾಡಿದರೆ ಸಾಕು, ಎಣ್ಣೆ ಹಾಕಬೇಕಂತಿಲ್ಲ. ಇದಕ್ಕೆ ಒಂದು 7ರಿಂದ 8ರಷ್ಟು ಬ್ಯಾಡಗಿ ಮೆಣಸನ್ನು ಮೊದಲಿಗೆ ರೋಸ್ಟ್ ಮಾಡಿ, ಆನಂತರ ಇದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆ, ಆನಂತರ ಒಂದು 2 ಸ್ಪೂನ್ನಷ್ಟು ಜೀರಿಗೆ ಮತ್ತು ಒಂದು 1/4 ಸ್ಪೂನ್ನಷ್ಟು ಇದಕ್ಕೆ ಮೆಂತೆ, ಆನಂತರ ಇದಕ್ಕೆ 3 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಬೇಕು. ನಾನು ಇದಕ್ಕೆ ಹಾಕಿಲ್ಲ, ಆಲ್ರೆಡಿ ನನ್ನ ಹತ್ರ ರೋಸ್ಟ್ ಮಾಡಿದಂಥ ಕೊತ್ತಂಬರಿ ಬೀಜ ಇತ್ತು, ಸೊ ನಾನು ಇದಕ್ಕೆ ಸೇರಿಸ್ತಿಲ್ಲ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ, ಇದು ರೋಸ್ಟ್ ಆದಮೇಲೆ ಇದನ್ನೊಂದು ಸೈಡಲ್ಲಿ ಎತ್ತಿಡಿ. ಆನಂತರ ಅದೇ ಪ್ಯಾನಿಗೆ ನೀವು ಒಂದು ತುರಿದಂತಹ ಕಾಯಿ ತುರಿ ಉಂಟಲ್ಲ ಅದನ್ನು ರೋಸ್ಟ್ ಮಾಡಬೇಕು. ಈ ಥರ ರೋಸ್ಟ್ ಮಾಡಿದರೆ ಬಸಳೆಗೆ ಚೆನ್ನಾಗಿರುತ್ತೆ. ಆನಂತರ ಒಂದು ಅರ್ಧ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಇದಕ್ಕೆ ಒಂದು 4ರಷ್ಟು ಬೆಳ್ಳುಳ್ಳಿ ಇಷ್ಟನ್ನು ರೋಸ್ಟ್ ಮಾಡಿ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಬೇಕಾದರೆ ಕರಿಬೇವು ಸೊಪ್ಪು ಹಾಕಿ ಒಂಚೂರು ಎಣ್ಣೆ ಬಿಡುವ ತನಕ ಈ ಥರ ರೋಸ್ಟ್ ಮಾಡ್ತಾ ಬನ್ನಿ. ಇದೀಗ ಆಲ್ರೆಡಿ ರೋಸ್ಟ್ ಆಯಿತು. ಇದನ್ನೀಗ ಮಿಕ್ಸಿ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ 1.5 ಲೋಟದಷ್ಟು ನೀರು ಹಾಕಿದರೆ ಚೆನ್ನಾಗಿ ಇರುತ್ತೆ. ಇದೀಗ ನಾನು ಕೊತ್ತಂಬರಿ ಬೀಜವನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಆನಂತರ ಇದಕ್ಕೆ ಒಂದು ಚಿಕ್ಕದಷ್ಟು ಒಂಚೂರು ಹುಳಿ ಸೇರಿಸಬೇಕು. ಇದನ್ನು ಮಿಕ್ಸಿ ಮಾಡಿ ತರೋಣ. ಈಗ ನಾವು ಬೇಯಿಸಿಟ್ಟಂತಹ ಬಸಳೆ ಹಾಗೂ ಹುರುಳಿ ರೆಡಿಯಾಗಿದೆ. ಇದಕ್ಕೆ ನಾವು ಒಂದು ಟೊಮೆಟೊ ಆ್ಯಡ್ ಮಾಡಿ ಆನಂತರ ಈಗ ಕಟ್ ಮಾಡಿದಂಥ ಎಲೆ ಉಂಟಲ್ಲ ಬಸಳೆದು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಸ್ಟವಲ್ಲಿ ಇಡೋಣ ಬೇಯಲಿಕ್ಕೆ. ಇದು ಬೇಗ ಬೇಯ್ತದೆ, ಹಾಗೆ ನಾನು ಇದಕ್ಕೆ ಆ್ಯಡ್ ಮಾಡಿದ್ದು ಆಗ ಲೇಟ್ ಆ್ಯಡ್ ಮಾಡ್ತೇನೆ ಇದನ್ನು ಎಲೆಯನ್ನು. ಈಗ ಬೇಯ್ತಾ ಬಂತು ನೋಡಿ. ಈಗ ನಾವು ಆಗ ಕಡೆದಿಟ್ಟಂತಹ ಮಸಾಲೆ ಉಂಟಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಸಾಕು. ನೀರು ಬೇಕಾದರೆ ಆ್ಯಡ್ ಮಾಡ್ಬೋದು, ನೀರು ನೋಡಿ ಆ್ಯಡ್ ಮಾಡಿ. ಮಿಕ್ಸಿ ನೀರು ಬೇಕಾದರೆ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಬೋದು, ತೆಳು ಬೇಕಾದವರು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಬೇಕಾದರೆ ನೋಡಿ ಸ್ವಲ್ಪ ಆ್ಯಡ್ ಮಾಡ್ಬೋದು, ಒಂದು ಅರ್ಧ ಸ್ಪೂನಷ್ಟು. ಈಗ ಇದನ್ನು ಕುದಿ ಬರಲಿಕ್ಕೆ ಇಡೋಣ. ಇದು ಈಗ ಕುದಿ ಬರ್ತಾ ಇದೆ ನೋಡಿ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಬೇಕು. ಆನಂತರ ಈಗ ಇದಕ್ಕೆ ಒಂದು ಚಂದದ ಒಗ್ಗರಣೆ ಕೊಡೋಣ. ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪಿನ ಒಂಚೂರು ಒಗ್ಗರಣೆ ಕೊಟ್ಟರೆ ಈ ಸಾರಿಗೆ ಚೆನ್ನಾಗಿರುತ್ತೆ. ಈಗ ರೆಡಿ ಮಾಡಿದಂಥ ಪದಾರ್ಥಕ್ಕೆ ಈ ಒಗ್ಗರಣೆಯನ್ನು ಸೇರಿಸೋಣ. ಆಯಿತು, ಮುಗೀತು, ಇಷ್ಟೇ. ಈ ಥರ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ.
ಇದೇ ಥರದ ಇನ್ನೊಂದು ವೀಡಿಯೋದ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.